ಜನವರಿ 22 500 ವರ್ಷಗಳ ಕನಸು ನನಸಾಗ್ತಾ ಇರುವಂತ ದಿನ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತ ದಿನ. ಈಗ ಈ ವಿಚಾರ ಕಾಂಗ್ರೆಸ್ಗೆ ಭಯವನ್ನ ಹುಟ್ಟಿಸಿದ್ಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೈ ನಾಯಕರಿಗೆ ಕಾಡ್ತಾ ಇದೆಯಾ ಲೋಕಸಭೆಯ ಚುನಾವಣೆಯಲ್ಲಿ ಸೋಲು ಅನ್ನುವ ಪ್ರಶ್ನೆ. ರಾಜ್ಯಾದ್ಯಂತ ಕರ ಸೇವಕರನ್ನ ಬಂಧಿಸೋದಕ್ಕೆ ಸರ್ಕಾರ ಷಡ್ಯಂತ್ರ ಮಾಡಿದ್ಯಾ? ವಿಪಕ್ಷ ನಾಯಕ ಆರ್ ಅಶೋಕ್ ರಿಪಬ್ಲಿಕ್ ಕನ್ನಡದಲ್ಲಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಕಾಂಗ್ರೆಸ್ಸಿಗರಿಗೆ ಭಯವನ್ನ ತರಿಸಿದೆ. ರಾಜ್ಯದಲ್ಲಿ ದೀಪ ಬೆಳಗೋದನ್ನ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಭಯ ಹುಟ್ಟಿಸಲು ಈ ರೀತಿ ಕರ ಸೇವಕರನ್ನ ಅರೆಸ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸರ್ಕಾರ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇದು 1992 5ನೇ ತಾರೀಕು ನಡೆದಿರುವಂಥ ಕೇಸು. 30 ವರ್ಷ ಆಗೋಗ್ಬಿಟ್ಟಿದೆ. ಅಪ್ಸ್ಕ್ಯಾಂಡಿಂಗ್ ಅಂತ ಕೊಡ್ತಾರೆ. ಆ ಮನುಷ್ಯ ಹುಬ್ಳಿಯಲ್ಲಿ ದಿನ ಆಟೋ ಓಡಿಸ್ತಾ ಇದ್ದಾನೆ. ಯಾರು ಕರಸೇವೆ ರಾಮ್ ಭಕ್ತ ಇದ್ದಾನೆ, ಅವನು ಆಟೋ ಓಡಿಸ್ತಾ ಇದ್ದಾನೆ. ಇವತ್ತು ಪ್ರತಿದಿನ ಆ ರೋಡಲ್ಲೇ ಓಡಾಡ್ತಾನೆ. ಪೊಲೀಸ್ ಸ್ಟೇಷನ್ ಮುಂದೆ 1000 ಸಾರಿ ಓಡಾಡಿದ್ದಾನೆ. ಅಪ್ಸ್ಕ್ಯಾಂಡಿಂಗ್ ಅಂತ ತೋರಿಸ್ತೀರಾ? ಅಪರಾಧಿ ಥರ ಅವನೇನೋ ಮರ್ಡರ್ ಕೇಸ್ ಮಾಡಿದ್ದಾನೆ ಅನ್ನೋ ಥರ ತೋರಿಸ್ತೀರಾ? ನಿಮ್ಮ PFI ಅನ್ನೋರು 135 ಕೇಸ್ಗಳನ್ನು ವಾಪಸ್ ತೆಗೆದ್ರಲ್ಲ, ಅವ್ರೇನು ಮಾಡ್ತಾಯಿದ್ರು? ಪಾಕಿಸ್ತಾನದ ದುಡ್ಡು ತೊಗೊಂಡು ಇಲ್ಲಿ ಭಯೋತ್ಪಾದನಾ ಚಟುವಟಿಕೆ ಮಾಡಿ ಇಲ್ಲಿ ಬಾಂಬ್ ಹಾಕಬೇಕು, ಕುಕ್ಕರ್ ಬಾಂಬ್ ಮಾಡಬೇಕು, ಆ ಬಾಂಬ್ ಹಾಕಬೇಕು ಅಂತ ಎಲ್ಲ ಮಾಡಿದ್ರಲ್ಲ, ಅವ್ರ ಮೇಲೆ ಕೇಸ್ ವಾಪಸ್ ತಗೊಂಡ್ರಲ್ಲ. ಓಪನ್ ಮಾಡಿ, ನಿಮ್ಮ ತಾಕತ್ತಿದ್ರೆ, ನಿಮ್ಮ ನಿಜವಾಗೂ ದೇಶಭಕ್ತರಾದರೆ, ರಾಮ್ ಭಕ್ತರಾದರೆ ಆ ಕೇಸನ್ನು ಓಪನ್ ಮಾಡಿ, ರಿಓಪನ್ ಮಾಡಿ. ಒಬ್ಬ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವನು ಸುಮಾರು 16 ಕೇಸಸ್ಸು ಆತನ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೆಲ್ಲ ಬಿಡುಗಡೆ ಆಗಿದೆ. ಅಂಥವರಿಗೆ 16 ಕೇಸಸ್ಸು ಇರ್ತಕ್ಕಂಥವನಿಗೆ ಮತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅನ್ನೋವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಅವರು ಹಳೆ ಕೇಸ್ಗಳನ್ನೆಲ್ಲ ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ. ಹಳೆ ಕೇಸ್ಗಳನ್ನೆಲ್ಲ ತೆಗೆಯುವಾಗ ಇವರದ್ದು ಬಂದಿದೆ. ನಿಜ 31 ವರ್ಷ ಯಾಕೆ ಕಾಯ್ತಾಯಿದ್ರು ಹಾಗೆ ಅಂಥೇಳಿ. ಅದು ಅವಾಗ ಅವರು ಇದ್ರಲ್ಲ, 4 ವರ್ಷ ಅವರು ಇದ್ದರು. ಹಿಂದೆ ಮನೆ ಯಡಿಯೂರಪ್ಪನವ್ರು ಇದ್ದರು. ಆಗೆಲ್ಲನೂ ತೆಗೆದಾಕ್ಬೋದಾಗಿತ್ತು ಅಥವಾ ಅವ್ರಿಗೆ ಖುಲಾಸೆ ಮಾಡ್ಬೋದಾಗಿತ್ತು. ಅವರು ಏನು ಮಾಡಿಲ್ಲ. ಅದರಿಂದ ಯಾರು ಬ್ಲೇಮ್ ಮಾಡಬೇಕು ಅನ್ನೋದೇ ಈಗ ಪ್ರಶ್ನೆ. ಈಗ ನಾವು ಏನು ಇಡೀ ರಾಜ್ಯದಲ್ಲಿ ಯಾವುದು ಹಳೆ ಕೇಸ್ಗಳಿದೆ ಅದನ್ನೆಲ್ಲ ಇಷ್ಟೊಂದು ವರ್ಷ ಇಟ್ಕೊಳ್ತಿದ್ದೀರಲ್ಲಪ್ಪ, ಇಟ್ಕೋಬೇಡಿ ನೀವು, ಅದನ್ನು ಕಾನೂನು ಪ್ರಕಾರ ಅದನ್ನು ಏನು ಮಾಡಬೇಕು ಕ್ರಮ ಮಾಡಿ ಅಂತ ಹೇಳಿ ಜನರಲಾಗಿ ಹೇಳಿರ್ತಕ್ಕಂಥದ್ದು. ಅದನ್ನು ಅವರು ಆ ಸಿಟಿಗೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ. ಅದು ಪ್ರತಿಭಟನೆ ಅವ್ರಿಗೆ ಹಕ್ಕು. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷಕ್ಕಾಗಲಿ ಯಾರಿಗಾದರೂ ಅದು ಹಕ್ಕಿದೆ. ಅದನ್ನು ಮಾಡಲಿ ಅವರು, ನಾವೇನು ಬೇಡ ಅಂತ ಹೇಳೋದಿಲ್ಲ. ಕರ ಸೇವಕರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಕಾಂಗ್ರೆಸ್ನಿಂದ ಆಗ್ತಾ ಇದೆ ಎನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಈಗ ಇದೇ ವಿಚಾರಕ್ಕೆ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಈಗ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಕೊಡೋದಕ್ಕೆ ಮುಂದಾಗಿದೆ. ತುರ್ತು ಸುದ್ದಿಗೋಷ್ಠಿ ಕರೆದ ಶಾಸಕ ಪ್ರಸಾದ್ ಅಬ್ಬಯ್ಯ ಶ್ರೀಕಾಂತ್ ಪೂಜಾರಿ ಕುರಿತು ದಾಖಲೆಯನ್ನು ಬಿಡುಗಡೆ ಮಾಡೋದಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ದಾಖಲೆಯನ್ನು ರಿಲೀಸ್ ಮಾಡಲಿರುವಂತ ಸುಬ್ಬಯ್ಯ ಇಂದು ಬೆಳಗ್ಗೆ 10:30ಕ್ಕೆ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. 11:30ಕ್ಕೆ ಬೆಳಗಾವಿ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಜೊತೆಗೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಅಬ್ಬಯ್ಯ ಅವರು. 10:30ಕ್ಕೆ